ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈಸಿಯಾಗಿ ತುಂಬಾ ರುಚಿಯಾಗಿರೋ ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಒಂದು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಹೆಸರುಬೇಳೆ, 2 ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಗೆ 2 ಟೇಬಲ್ ಸ್ಪೂನ್ ಮೈಸೂರು ಬೇಳೆನ ಸೇರಿಸಿ 3 ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ. ಈಗ ಇದಕ್ಕೆ 12 ಹೆಸರು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಚಿಕ್ಕ ಈರುಳ್ಳಿ, 3 ಫಾರಮ್ ಟೊಮೊಟೊನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 2 ಸ್ಪೂನ್ ಅಡುಗೆ ಎಣ್ಣೆ ಹಾಗೆ 2 ಕಪ್ ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳೋಣ. ಬೇಳೆಗೆ ಎಣ್ಣೆ ಸೇರಿಸೋದ್ರಿಂದ ಬೇಳೆ ತುಂಬ ಬೇಗನೆ ಬೇಯ್ಕೊಳ್ಳುತ್ತೆ. ಈಗ ವಿಸಿಲ್ ಬರೋಷ್ಟರಲ್ಲಿ ನಾವು ಸೈಡಲ್ಲಿ ಒಂದು ಪಾತ್ರೆಗೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ 2 ಹೀರೆಕಾಯಿನ ಸೇರಿಸ್ಕೊಂಡು ಹೀರೆಕಾಯಿ ಮುಳುಗುವಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಹೀರೆಕಾಯಿ ಅಂತೂ ತುಂಬಾ ಬೇಗ ಬೆಂದುಬಿಡುತ್ತೆ, ಹಾಗಾಗಿ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಹೀರೆಕಾಯಿ ಪೂರ್ತಿಯಾಗಿ ಬೆಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಈಗ ಕುಕ್ಕರಲ್ಲಿ ಬೇಳೆ ಇಟ್ಟಿದ್ವಲ್ಲ ಅದೀಗ 3 ವಿಸಿಲ್ ಬಂದು ಗ್ಯಾಸೆಲ್ಲ ರಿಲೀಸ್ ಆಗಿದೆ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಈ ಬೇಳೆ ಬೆಂದಿರೋ ನೀರನ್ನು ಒಂದು ಚಿಕ್ಕ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ಆಗ ನಾವು ತಳದಲ್ಲಿರೋ ಬೇಳೆನ ಚೆನ್ನಾಗಿ ಮಸ್ಕೋಬೋದು. ನೀರಿದ್ದರೆ ಮಸಿಯೋದಕ್ಕೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಬೇಳೆನ ಮಸಿಯೋ ಕೋಲಲ್ಲಿ ನುಣ್ಣಗೆ ಮಸ್ಕೋಬೋದು. ನಾನಿಲ್ಲಿ ಸೌಟನ್ನು ಬಳಸಿ ಹಾಗೆ ಮಸ್ಕೊಳ್ತೀನಿ, ಏಕೆಂದರೆ ಸೌಟನ್ನು ಬಳಸಿ ಸ್ಮ್ಯಾಶ್ ಮಾಡೋದ್ರಿಂದ ಹಾಗೆ ತರ್ತರಿಯಾಗೇ ಇರುತ್ತೆ, ಪೂರ್ತಿಯಾಗಿ ಸ್ಮ್ಯಾಶ್ ಆಗೋದಿಲ್ಲ. ನೋಡಿ ಈ ರೀತಿ ಮಸ್ಕೊಂಡ್ರೆ ಸಾಕು. ಈಗ ನಾವು ಒಂದು ಕಡಾಯಿನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, 2 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಒಣಮೆಣ್ಸಿನ್ಕಾಯಿ, 10 ಹೆಸರು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ 1 ಚಿಕ್ಕ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಮಸ್ತಿಟ್ಕೊಂಡಿರೋ ಬೇಳೆನ ಸೇರಿಸ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ 2 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು ತುಂಬಾ ರುಚಿಯಾಗಿರುತ್ತೆ. ಈಗ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ನಾವು ಮೊದಲೇ ಬೇಳೆ ಬೇಯಿಸಿಟ್ಕೊಂಡಿರೋ ನೀರನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಇಟ್ಟಿದ್ವಲ್ಲ ಆ ನೀರನ್ನು ಈಗ ಸೇರಿಸ್ಕೊಳ್ಳೋಣ. ನಂತರ ಹೀರೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ನೀರು ಸಮೇತ ಸೇರಿಸ್ಕೊಳ್ಳೋಣ. ಸಾಂಬಾರು ನಿಮಗೆ ತೀರ ಗಟ್ಟಿಯಾಗಿ ಬೇಕಂತಂದರೆ ಬೇಳೆ ಬೇಯಿಸ್ಕೋಬೇಕಾದ್ರೇ ಹಾಗೆ ಹೀರೆಕಾಯಿ ಬೇಯಿಸ್ಕೋಬೇಕಾದ್ರೇ ನೀರಿನ ಪ್ರಮಾಣನ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೀಡಿಯಮ್ ಫ್ಲೇಮಲ್ಲೇ 5 ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಳೆ ಹಾಗೂ ಹೀರೆಕಾಯಿ ಎಲ್ಲ ಮೊದಲೇ ಬೆಂದಿರೋದ್ರಿಂದ ನಾವೀಗ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಹೀರೆಕಾಯಿ ಸಾಂಬಾರು ಮಾಡೋದು ಎಷ್ಟು ಸುಲಭ ಅಂತ. ಈ ಹೀರೆಕಾಯಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ತೀರಾ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆಗೂ ಸಹ ತುಂಬಾ ಅದ್ಭುತವಾಗಿರುತ್ತೆ. ಈ ಸಾಂಬಾರನ್ನ ನಾವು 3 ರೀತಿಯಾದ ಬೇಳೆನ ಬಳಸಿ ಮಾಡಿರೋದ್ರಿಂದ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಎಷ್ಟು ರುಚಿಯಾಗಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವತ್ತಿನ ಹೀರೆಕಾಯಿ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಹಾಗೂ ಟೇಸ್ಟಿ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.